ಲಾವು ಸರಿಯಾಗಿ ಕೈ ಕೊಟ್ಟು ಓದ್ಲು. ಸರಿಯಾಗಿ ಆಗೈತೆ ತಗ. ನನ್ನ ಸೊಸೆ ಲಾವು ಲಾವು ಅಂತ ತುಂಬ ಮೆರೆಸ್ತಾ ಇದ್ಲು. ಅವಳು ಹಂಗೆ ತುಂಬ ಮೆರಿತಾ ಇದ್ಲು. ಅವಳು ಹೋಗಿ ಅವನ ಮದುವೆ ಆಗಿರೋದು ಸರಿಯಾಗೇ ಐತೆ. ಅವಳು ಒಳ್ಳೆವಳಲ್ಲ, ಇವಳು ಒಳ್ಳೆವಳಲ್ಲ. ಅವಳು ಬುಲು ಸ್ಟೈಲ್ ರಾಣಿ. ಆಗವಳೆ ಒಳ್ಳೇದಾಯ್ತು. ನನಗಂದು ಖುಷಿ ಆಗ್ತೈತಿ. ಏನು ನನ್ನ ಸೊಸೆನೇ ನೋಡ್ತಾಳೆ ಯಾವಾಗ್ಲೂ ಅಂತ. ಇವಳು ಸೊಸೆ ಮೇಲೆ ನಾನು ಕಣ್ಣು ಹಾಕಿದ್ನಂತೆ ನನ್ನ ಮಗನಿಗೆ ಮದುವೆ ಮಾಡ್ಕೋಬೇಕು ಅಂತ. ಯಪ್ಪ ದೇವ್ರೆ, ಎಂತೆಂಥ ಜನ ಇರ್ತಾರೆ ಅನ್ಸುತ್ತೆ. ಬಾರಪ್ಪ ಪಾಪ. ಎಲ್ಲಿಗೆ ಹೋಗಿದ್ದಪ್ಪ? ಎಲ್ಲಿಗೆ ಹೋಗೋಣಮ್ಮ, ಹಿಂಗೆ ಹೊಲ್ದ ಹತ್ರ ಹೋಗಿದ್ದೆ. ಹೋಗಿ ಗರಿಗೆಲ್ಲ ತೆಗ್ದಾಕಿ ಒಂದು ಹತ್ರ ಹಾಕಿ ಬಂದೆ. ಗರಿ ಎಲ್ಲ ಹೊಲ ತುಂಬ ಎಲ್ಲ ಅಳ್ದಿದ್ವು. ಗರಿ ತೆಗ್ದಾಕಿ ಬಂದೆ ಕಣಮ್ಮ. ಕಣ್ಪಾಪ, ಇವಳೇನೋ ಲಾವಿ ಹೋಗಿ ಅವನ ರಂಗುನೇನೋ ಮದುವೆ ಆಗ್ಯವಳಂತೆ. ಫೋಟೋ ಎಲ್ಲ ಬಿಟ್ಟವ್ರಂತಲ್ಲ ಪಾಪ. ಎಲ್ಲ ಕಡೆಗೂ ಫೋನ್ನಾಗೆಲ್ಲ ಬಿಟ್ಟವ್ರಂತೆ. ಎಲ್ಲ ಹಾಕ್ಯವ್ರಂತಪ್ಪ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಎಲ್ಲ ಮದುವೆ ಆಗ್ಯವ್ರಂತ. ಅಲೇನಿ ನಿನ್ನ ಮೊಬೈಲಿಗೆ ಬಂದಿಲ್ವೇ? ನನ್ನ ಮೊಬೈಲ್ ಒಳಗೆ ಇತ್ತು ಕಣಮ್ಮ. ನನ್ನ ಮೊಬೈಲ್ ತಗೊಂಡೋಗ್ಲಿಲ್ಲ. ಹೊಲ್ತಕ್ಕೆ ಹೋದರೆ ನನ್ನ ಮೊಬೈಲ್ ತಗೊಂಡೋಗಲ್ಲ. ಯಾಕಂದರೆ ಮರ ಗಿಡಗಳನ್ನೆಲ್ಲ ನೋಡಿ ಒಂಥರ ನಾನು ಖುಷಿ ಪಡಬೇಕು. ಬರೀ ಇಲ್ಲೂ ಮೊಬೈಲ್ ಅಲ್ಲೇ ಮೊಬೈಲ್ ಅಂದರೆ ಬೇಜಾರು ಅಂತ ನಾನು ಹೊಲ್ತಕ್ಕೆ ಹೋದಕ್ಕೆ ಮೊಬೈಲ್ ಎಲ್ಲ ತಗೊಂಡೋಗಲ್ಲ. ಸುಮ್ಮನೆ ಹಂಗೆ ಹೋಗಿ ಹಂಗೆ ಬರ್ತೀನಿ. ಮೊಬೈಲ್ಗೆಲ್ಲ ನಾನು ಬಿಟ್ಟವ್ರಂತೆ ಎಲ್ಲ. ಇವಾಗ ಸರಿಯಾಗಿ ಆಯಿತು ಅತ್ತೆ ಮಂಗೆ. ಸರಿಯಾಗಿ ಆಗೈತೆ ತಗ. ಸುಮ್ಮನೆ ನಿನ್ನ ಮೇಲೆ ಜಗಳಕ್ಕೆ ಬರೋರು ನನ್ನ ಸೊಸೆ ಮೇಲೆ ಕಣ್ಣು ಹಾಕಿದ್ಯಾ ನೀನು ಅಂತ. ಅದು ಎಲ್ಲಿಂದ ಎಲ್ಗ ಹೋಯ್ತು. ಪಾಪ ಎಲ್ಲರ ಕೊಟ್ಟೋನು ನನ್ನ ಮಗ್ಗೆ ನಾನು ಮದುವೆ ಮಾಡ್ಕೊಂತೀನಿ ಅಂತ ನನ್ನ ಸೊಸೆ ಮೇಲೆ ಅಲ್ಲೇ ಕಣ್ಣು ಹಾಕ್ಯವಳು. ಅವ್ರ ಮಗ್ಗೆ ಮದುವೆ ಮಾಡ್ಕೊಂಬಕ್ಕೆ. ಅದಕ್ಕೆ ನನ್ನ ಸೊಸೆನ ನೋಡ್ತಿರ್ತಾಳೆ, ಎಂಥ ಚೆನ್ನಾಗಿ ಇದ್ದಾಳೆ ಅಂತ ನನ್ನ ಸೊಸೆನ ಮಾತಾಡ್ಸಕ್ಕೆ ಬರೋದು. ಹಂಗೆಲ್ಲ ಮಾಡ್ತಾಳೆ ಅಂತ ಹೇಳೋಳಂತೆ. ನಾನು ಅವಳು ಮಾತಾಡ್ಸೋಕ್ಕೂ ಹೋಗಿಲ್ಲ, ಏನಿಲ್ಲ. ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಈಗ ಈಗ ನಾನು ಇಲ್ಲಿ ಕೂತ್ಕೊಂಡ್ರೆ ಅವಳು ಇಲ್ಲ ಆಸಿ ಹೋಗೋಳಂದ್ರೆ ಕಣ್ಣಾಗ ನೋಡ್ದಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ? ನೋಡ್ತಾಳೆ. ಅಯ್ಯೋ, ಇವಾಗ ಸರಿಯಾಗಿ ಆಗೈತೆ ತಗ. ಇನ್ಮೇಲೆ ಮಾತಾಡ್ಲಿ ಅವಳು. ಒಮ್ಮೆಗಂತೂ ಖುಷಿ ಆಗ್ಬಿಟ್ಟೈತಲ್ಲ ನಮ್ಮ. ಮತ್ತೆ ಬೆಳಗ್ಗೆ ಸಾಯಂಕಾಲ ಎದ್ದರೆ ಬರೀ ಅವೇ ಮಾತುಗಳು ಕೇಳಿ ಸಾಕಾಗಿತ್ತು. ಹೆಂಗೋ ಅತ್ತ ನಡಿಯಪ್ಪ. ನೋಡೋಣ. ಅದೇನೋ ಫೋನ್ಗೆಲ್ಲ ಬಿಟ್ಟವ್ರಂತೆ. ನೋಡೋಣ, ಅವಳಿಗೂ ಸರಿಯಾಗಿ ಆಗೈತೆ ತಗ. ಒಳ್ಳೆಣ್ಣೆ ಗಂಟಕ್ಕೆಂದಾಳ ಅವಳು. ಸರಿಯಾಗಿ ಆಗೈತಿ. ಸರಿ ಆಯ್ತು ಬಾರಮ್ಮ. ಬರ್ಲಿ ಅಂತಲೇ ಕಾಯ್ತಿದ್ದೆ ಅನ್ಸುತ್ತಲ್ವೇ ನೀನು? ಎಲ್ಲ ಇವರೆಲ್ಲ ಯಾರ್ಯಾರು ಮಾತಾಡಾರಪ್ಪ. ಎಲ್ಲ ಫೋನ್ಗೆಲ್ಲ ಬಿಟ್ಟವ್ರಂತೆ. ಎಲ್ಲ ಮದುವೆ ಆಗ್ಯವ್ರಂತೆ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹಾಕಿ ಎಲ್ಲ ಮೊಬೈಲ್ಗೆ ಹಾಕ್ಯವ್ರಂತೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನೋಡೋಣ ಅಂತ. ಹಂಗೆ ಯಾರಾದ್ರೂ ಹತ್ತಾದ್ರೂ ಹೇಳಿದ್ರೆ ನೋಡಬೇಕು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಏನು ಮಾಡೋಕ್ಕಲ್ಲ. ಬಾ ನೋಡೋಣ. ಒಳ್ಳೆ ಚಾರ್ಜಿಗೆ ಹೋಗಿದ್ದೆ, ಆಗಿರುತ್ತೆ. ಬಾ ನೋಡೋಣ. ಯಾರಾದರೂ ಹಾಕಿರ್ತಾರೆ ಸ್ಟೇಟಸ್ಗೆ. ಕೆಲಸ ಮಾಡೋಗಕ್ಕೆ ಅವಳೇ ಬೇಕಾಗಿತ್ತೆ ನಮಗೆ. ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ನಮಗೆ ಭಾಳ ಮೋಸ ಮಾಡೋಗ್ಬಿಟ್ಲು ಕಣವಳು. ಭಾಳ ಮೋಸ ಮಾಡೋಗ್ಬಿಟ್ಲು. ಆವಾಗಲೇ ಹೇಳ್ದೆ ಬೇಡ ಅದೆಲ್ಲ ಏನೇ ಮುಂದಕ್ಕೆ ನೋಡ್ಕೊಂಬನ ಅಂತಂದರೆ ನೀನು ಏನಂಗೇನೆ ಅವಾಗಲೇ ನನ್ನ ಮಗಗೆ ಮದುವೆ ಮಾಡ್ಕೊಂತೀನಿ ಅಂತ ಕರ್ಕೊಂಬಂದು ಇಕ್ಕೊಂಡೆ ನೋಡು. ಆ ಹುಡುಗಿ ಕೈ ಕೊಟ್ಟು ಹೋಯ್ತು. ಇನ್ನೇನು ಮಾಡೋಣಪ್ಪ. ಒಟ್ಟು ಹೆಣ್ಣು ಹುಡ್ಕೋಕ್ಕಾಗಲ್ಲ. ನಮ್ಮ ತಮ್ಮಗೂ ಬಿಡು, ಹೆಂಗೋ ಅತ್ತ 3 ಹೆಣ್ಮಕ್ಳು ಇದ್ದಾರೆ. ಅವ್ರಿಗೂ ನೋಡ್ಕೊಂಬಕ್ಕಾಗಲ್ಲ. ನಮಗೂ ಏನು ಹೆಣ್ಮಕ್ಳಿಲ್ಲ ಏನಿಲ್ಲ, ಕರ್ಕೊಂಬಂದು ನೋಡ್ಕೊಳಂಗಾಗುತ್ತೆ. ಹೆಂಗೋ ನನ್ನ ಮಗಿಲ್ಲೇ ಮದುವೆ ಮಾಡ್ಕೋಬೋದು ಅಂತ ನಾನಿದ್ದೆ. ಎಂಥ ಕೆಲಸ ಮಾಡೋದ್ಲು. ಅವಳು ನನ್ನ ಕೈ ಸಿಗಲಿ, ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಸಿಗಲಿ ಅಂತ ಕಾಯ್ಕೊಂಡಿದ್ದೀನಿ ಕಣೋ. ಅಲ್ಲೇ ಮದುವೆ ಆಗೈತೆ ಕಣಮ್ಮ. ಹಳೆ ಎಲ್ಲನ ಸ್ಟೇಟಸ್ಗೆಲ್ಲ ಹಾಕ್ಬಿಟ್ಟವ್ರೆ ನೋಡ್ದಲ್ಲ. ಎಲ್ಲ ಮದುವೆ ಆಗ್ಬಿ ಎಲ್ಲ ಅಲ್ಲೇ ಮದುವೆ ಎಲ್ಲ ಆಗೋಗ್ಬಿಟ್ಟೈತೆ. ಅರೆ ಹಳಿ ಥೂ ಅಲ್ಲ ನೋಡು ಎಂಥ ಕೆಲಸ ಮಾಡ್ಯವಳೆ. ಆಗ್ತೀನಿ ಕಣತ್ತೆ ನಾನು ಆ ದಿನ ಮದುವೆ ಆಗೋದು ಕಣತ್ತೆ ಅಂತ ಹೇಳೋಳು. ಅಲ್ಲ ಕಣೋ, ನಿನ್ಗಾನ ಒಂದು ದಿವಸನಾದ್ರೂ ಗೊತ್ತಾಗಲ್ವೇನು? ಅಲ್ಲೇ 2 ವರ್ಷ 3 ವರ್ಷದಿಂದ ಜೊತೆಯಾಗಿದ್ರಂತ ಅವ್ರಿಬ್ರು. ಇಲ್ಲ ಅಮ್ಮ, ನನ್ನ ಮಾತಾಡ್ಸೋಣ. ನನ್ನ ಮಗ ಮಾತಾಡ್ಸೋನು ನನ್ನ ಜೊತೆಗೆ ಬರೋನಲ್ಲ. ನಾನು ಒಂದು ದಿವಸಕ್ಕೂ ಅಬ್ಸರ್ವ್ ಮಾಡಿಲ್ಲ ಅಮ್ಮ. ನನಗೆ ಒಂದು ಸ್ವಲ್ಪನೂ ಡೌಟೂ ಬಂದಿಲ್ಲ ಕಣಮ್ಮ. ನನಗೊಂದು ಸ್ವಲ್ಪ ಡೌಟ್ ಬಂದಿದ್ರೆ ನಾನು ನಿನ್ನ ಹತ್ರ ಹೇಳ್ತಿದ್ದೆ, ನನಗೆ ಗೊತ್ತೇ ಆಗಲಿಲ್ಲ. ಹೋಗು, ಅದಾಗ್ಲಲ್ಲನ ಅಕ್ಕೆ ಮಾನಿಗೆ ಮಂತಕ್ಕೆ ಹೋಗೋಳು. ನಾನು ಯಾಕೆ ಮಾನು ಮಂತಕ್ಕೆ ಹೋಗ್ತಾಳೆ ಅವು ಏನೋ ಬಿಡು ಫ್ರೆಂಡು ಮಾತಾಡ್ಕೊಂಡು ಬರ್ತಾಳೆ ಅಂತ ನಾನಿದ್ರೆ ನೋಡು. ನನ್ನ ತಮ್ಮಗೆ ಹೇಳಿರಿ ಅವನು ಯಾಕ ನೀನು ಬೈವಾಗಿ ಇಕ್ಕಬೇಕೋ ಬ್ಯಾಡ್ವ ಅಂತಾನೆ. ಬೈವಾಗಿ ಇಕ್ಕಬೇಕು ಗಂಡರ ಮಕ್ಳನ್ನ ಕರ್ಕೊಂಬಂದ್ಮೇಲೆ. ನೋಡಿ ನಿನ್ನ ತಮ್ಮ ನಿನ್ನೆ ಅಂಬೋದು, ಅಕ್ಕ ಬೈವಾಗಿ ಇಕ್ಕಬೇಕೋ ಬೇಡವ ನೀನು ಅಂತ ಹೇಳಿ ನಿನಗೆ ಅಂತಾನೆ ನಿನ್ನ ತಮ್ಮ. ಇದೆಲ್ಲ ಅನ್ನಿಸ್ಕೊಂಬದು ಏನು ಬೇಕಾಗಿತ್ತು? ಹೆಂಗೋ ಆಗೋದು. ನಾನು ಹೇಳ್ದೆ ನನಗೆ ಕರ್ಕೊಬರ್ಬೇಕಾದ್ರೇ ಇಷ್ಟ ಇರಲಿಲ್ಲ. ಬೇಡ ಕಣಮ್ಮ ಬೇಡ ಅಂತ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ಏನು ಮಾಡೋಣಪ್ಪ, ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೋಡಿ ಎಂಥ ಕೆಲಸ ಮಾಡೋದು. ನನ್ನ ಮಗ ನೋಡಿ ಎಂಥ ಕೆಲಸ ಮಾಡ್ದ. ಅವನಿಗೆ ಸರಿಯಾಗೆ ಬೈಯೆಲ್ಲ ಹೇಳ್ತೀನಿ. ಫೋನ್ ಮಾಡಲ್ಲ ಪಾಪ, ಹೇಳ್ತೀನಿ. ಅವಳ ನಂಬರ್ಗೆ ಫೋನ್ ಮಾಡ್ತೀನಿ ತಡಿ, ಅದೆಲ್ಲ ಕೇಳ್ತೀನಿ ಎಲ್ಲಿದ್ರೆ ಏನು ಅಂತ. ಅವಳ ನಂಬರ್ಗೆ ಮಾಡಿಲಿ
ಸರಿಯಾಗಿ ಹೋಗ್ಬಿಡ್ತೀನಿ ಮಾಡಿಲಿ. ಅವಾಗಿಂದ ಮಾಡಿದ್ದೀನಿ, ನಾನು ಎತ್ತಲಿಲ್ಲ, ಈಗ ನಾನು ಎತ್ತಾಳೆ ಮಾಡೋದೇ. ಸುಮ್ಮನೆ ಇವಾಗ ಮರ್ಯಾದೆ ಹೋದಂಗೆ ಆಯ್ತು. ಕಳಪೋ ಕರ್ಕೊಂಬಂದು ಸಾಕೊಂಡಿದ್ರಂತೆ, ಹಿಂಗೆ ಆಯ್ತಂತೆ ಅಂತೇಳಿ ಸುಮ್ಮನೆ ನಾವು ಇವತ್ತು ಎಷ್ಟು ಬೇಜಾರು ಮಾಡ್ಕೊಂಬಂಗಾಯ್ತು ಹೋಗತ್ತೆ. ಅದಕ್ಕೆ ನಾವು ಮುಂಚೆಗೆ ಯಾವುದೋ ಆಸೆಗಳೆಲ್ಲ ಇಟ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರ ಹಣೆ ಬರೋ ಏನಿರುತ್ತೋ ಯಾರಿಗೆ ಗೊತ್ತು, ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಸುಮ್ಮನೆ ಏನೆಲ್ಲ ಅಂದ್ಕೊಂಡಿರ್ತೀವಿ ನಾವು ಮುಂಚೆಗೆ. ಅದಕ್ಕೆ ಮತ್ತೆ ಇಂಥದ್ದೆಲ್ಲ ಆಸೆ ಇಕ್ಕೊಂಬಕ್ಕ ಹೋಗ್ಬಾರ್ದು ಇಂಥದ್ದೆಲ್ಲನ. ಹಲೋ ಹಲೋ ಆದಿ. ಆದಿ ಅಂತೆ ಆದಿ. ಎಲ್ಲಿದೆಯಾ ನೀನು? ಸಾರಿ ಆದಿ, ನನಗೆ ಕ್ಷಮಿಸ್ಬಿಡು. ಅತ್ತೆಗೂ ಹೇಳು ನನಗೆ ಕ್ಷಮಿಸ್ಬಿಡು ಅಂತ. ನಾನು ರಂಗುನ ಇಷ್ಟಪಟ್ಟಿದ್ದೆ, ಅದಕ್ಕೆ ರಂಗು ಜೊತೆ ಬಂದ್ಬಿಟ್ಟೆ. ರಂಗು ನನ್ನ ಕರ್ಕೊಂಬಂದು ಮದುವೆ ಆಗಿದ್ದಾರೆ. ನಾವು ಮದುವೆ ಆಗಿದ್ದೀವಿ. ಅತ್ತೆಗೆ ಹೇಳ್ಬಿಡು ಕ್ಷಮಿಸ್ಬಿಡು ಅಂತ. ಇಲ್ಲಿ ಫೋನ್ ಕೊಡ ಇಲ್ಲಿ. ಇಂಥ ಮೋಸ ಮಾಡೋದಕ್ಕೆ ನೀನೇ ಬೇಕಾಗಿತ್ತೇನೆ? ಹಾಂ, ಇಂಥ ಕೆಲಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ? ಥೂ, ಎಷ್ಟು ಮೋಸ ಮಾಡೋಗ್ಬಿಟ್ಟಲ್ಲ. ನಾವು ಹೆಂಗೆ ಕರ್ಕೊಂಬಂದು ಎಷ್ಟು ಆಸೆಯಿಂದ ಸಾಕೊಂಡು ಎಷ್ಟು ಆಸೆ ಹಾಕೊಂಡಿದ್ವಿ, ಆಸೆ ಹಾಕ್ಕೊಂಡು ಕನ್ಸು ಕಾಣ್ತಿದ್ವಿ. ಕನಸೆಲ್ಲ ನಾನು 100 ಮಾಡಿ ಓದಲ್ಲ. ನೀನು ಉದ್ಧಾರ ಆಗಲ್ಲ. ಅಲ್ಲ ಹೋಗಿ ಅಂಥವನ್ನ ಬಿಡತ್ತೆ. ಇನ್ನು ಯಾರನ್ನ ಒಳ್ಳೆಯವ್ರನ್ನ ಒಳ್ಳೆ ಎಂಬಕ್ಕೆ ಹೋಗಿ ಅಂಥವನ್ನು ಮದುವೆ ಆಗಿದೆಯಲ್ಲ ನೀನು. ತಡಿ, ನಿನಗೆ ಗೊತ್ತಾಗುತ್ತೆ. ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ ಸೊಸೆ ಮುದ್ದು ಅಂತ ಹೇಳಿ ತಲೆ ಮೇಕಿಕೊಂಡು ಮೆರೆಸಿದ್ನಲ್ಲ, ಅದಕ್ಕೆ ಸರಿಯಾಗಿ ಮರ್ಯಾದೆ ಮಾಡೋದೆ ತಗ ನೀನು ನನಗೆ. ನಾನು ಎಲ್ಲರ ಎದುರಿಗೆ ಇವತ್ತು ಎಷ್ಟು ಸಾದ್ರಿ, ಇವಾಗ ನಮ್ಮ ಸೇವಂತಿ ಎದುರಿಗೆ ಎಷ್ಟು ಸಾದ್ರ ಆದ್ನೆ. ಬೆಳಗ್ಗೆ ಸಾಯಂಕಾಲ ನನ್ನ ಸೊಸೆ ಮೇಲೆ ಕಣ್ಣಿಕ್ಕವಳೆ ಇವಳು, ನನ್ನ ಸೊಸೆ ನೋಡ್ತಾಳೆ ಅಂತ ಅವಳ ಮೇಲೆ ನಾನು ಜಗಳಕ್ಕೆ ಹೋಗ್ತಿದ್ದೆ ನಿನ್ನ ಸಲುವಾಗಿ. ಇವಾಗ ಗೊತ್ತಾಗ್ತೈತೆ ನನಗೆ. ಹೋಗು. ನಾನು ಯಾಕಂದ್ರೆ ಇವಳು ಮಾತು ಕಟ್ಕೊಂಡು ನಾನು ಇವಳು ಮದುವೆ ಆಗ್ತಾಳೆ ಅಂತ ಅಂದ್ಕೊಂಡು ಎಲ್ಲರ ಮೇಲೆ ಜಗಳ ಮಾಡಿದ್ದು ಅಂತ ಅನ್ನಿಸ್ತೈತಿ ಇವತ್ತು. ಎಷ್ಟು ನನಗೆ ವಾರಕ್ಕೆ ಹೋಗಕ್ಕೆ ಮಕ್ಕ ಇಲ್ಲಿ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ತೆಗೆದೋಗ್ಬಿಟ್ಟಲ್ಲ ನೀನು. ಹೋಗಿ ಅಂಥವನ್ನು ಮದುವೆ ಆಗಿಗಳು ಇನ್ಯಾರು ಸಿಗ್ಲಿಲ್ವೇನೆ ನಿನಗೆ? ಅತ್ತೆ ಕ್ಷಮಿಸ್ಬಿಡತ್ತೆ, ತಪ್ಪಾಯಿತು. ನಾನು ರಂಗನ್ ತುಂಬ ಇಷ್ಟಪಡ್ತಿದ್ದೆ, ಅದಕ್ಕೆ ನಾವು ಮದುವೆ ಆಗ್ಬಿಟ್ಟಿದ್ದೀವಿ. ಅತ್ತೆ ಬೇಜಾರ ಮಾಡ್ಕೋಬೇಡಿ ಅತ್ತೆ. ಮಾಡ್ಕೋಬೇಡ್ರಿ ಅಂತೆ. ಬೇಜಾರು ಆಗ್ದಂಗಿರುತ್ತೇನೆ ನೀನು ಮಾಡಿರೋ ಕೆಲಸಕ್ಕೆ. ಓಹೋ ಅಂತ ಹೋಗಿ ಮದುವೆ ಆಗ್ಯಾವಳೆ. ಏಯ್ ನಿನಗೆ ನೋಡು, ಬಾಯಿ ಇಲ್ಲಿ ಸರಿಯಾಗಿ ಹೋಗ್ಬಿಡ್ತೀನಿ. ನೀನು ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಥೂ, ಇಂಥದ್ದು ಮಾಡೋಗ್ಬಾರ್ದು. ನಮ್ಮ ಮರ್ಯಾದೆ ಸರಿಯಾಗಿ ತೆಗೆದೋಗ್ಬಿಟ್ಟೆ. ಕರ್ಕೊಂಬಂದು ಸಾಕ್ಯಂಡಿದ್ಕು ನನ್ನ ತಮ್ಮನ ಮಗಳು ಅಂತೇಳಿ ಕರ್ಕೊಂಬಂದು ಸಾಕ್ಯಂಡಿದ್ಕು ಸರಿಯಾಗಿ ಮಾಡೋದೆ ನಿನ್ನ ಮರ್ಯಾದೆನ ನೀನು. ಥೋ ಅಯ್ಯಪ್ಪ, ಯಾರ ಮಕ್ಕಳನ್ನ ಇಪ್ಪಟ್ಟು ಕರ್ಕೊಬರಬಾರ್ದು. ಮುಂಚೆಗೆ ನಾವೆಲ್ಲ ಆಸೆ ಇಕ್ಕೊಂಡು ಇರಬಾರ್ದು ಅಂಬೋದು ಗೊತ್ತಾಗ್ಬಿಡ್ತು ನನಗೆ. ನಾನು ಏನೆಲ್ಲ ಆಸೆ ಇಕ್ಕೊಂಡಿದ್ದೆ ಅದನ್ನೆಲ್ಲ ನಿರಾಸೆ ಮಾಡಿ ಹೋಗ್ಬಿಟ್ಟಲ್ಲ. ಥೋ, ನೀನಂತೂ ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ ನೀನು. ಕಟ್ ಮಾಡಿದ್ಲೇನ ಅಲೇನೆ? ಕಟ್ ಮಾಡಿದ್ಲು. ನೀನು ಬೈದಲ್ಲ ಅದಕ್ಕೆ ಕಟ್ ಮಾಡಿದ್ಲು. ಎಲ್ಲ ಬೆಂಗ್ಳೂರು ಕಡೆಗೆ ಹೋಗವ್ರು ಕಣಮ್ಮ. ಬೆಂಗ್ಳೂರು ಕಡೆಗೆ ಹೋಗಿ ಮದುವೆ ಆಗ್ಯವ್ರೆ. ನಮ್ಮ ಹುಡುಗಿ ಹಂಗಿರಲೇ ಇಲ್ಲ. ಅದೆಂತ ಕೆಲಸ ಮಾಡೈತೆ. ಊರಾಗೆಲ್ಲ ಹಂಗೆ ಮಾತಾಡ್ತಾರೆ. ಸಿಕ್ಕಿದ್ರೆ ಬಿಡ್ತಾರೆ ಜನ. ಮೊದಲೇ ಏನಾದರೂ ಒಂದಿಷ್ಟು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂಥದ್ರಾಗೆ ಇಂಥ ವಿಷಯ ಏನಾದ್ರು ಸಿಕ್ಕೈತೆ ಅಂದರೆ ಬಿಡ್ತಾರೆ. ಯಾರು ಬಿಡಲ್ಲ ಕಣ್ ಸಣ್ಣಿಗಜ್ಜಿ. ಅದ್ರಾಗ ಆ ಸೇವಂತಿ ಅಂತವ್ರಂತೂ ಬಿಡಲ್ಲ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತೆ. ಅಲ್ಲ ಇವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮೇಡಮ್ಮ, ನೀನು ಯೋಟ್ ಆಸೆ ಇಕ್ಕೊಂಡಿದ್ದೆ ನನ್ನ ಸಾಸೆ ಮದುವೆ ಮಾಡ್ಕೊಂತೀನಿ, ಹಂಗ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಒಳ್ಳೆಯವಳು ನನ್ನ ಸಾಸೆ ಅಂತ ನೀನು ಯೋಟ್ ಆಸೆ ಇಕ್ಕೊಂಡಿದ್ದೆ. ನೋಡೋದೆ ಅಂತ ಕೆಲಸ ಮಾಡೋದು ಹೋಗತ್ತೆ. ಇಂಥ ಕೆಲಸ ಯಾತಕ್ಕೆ ಮಾಡೋಬೇಕು? ಅಯ್ಯೋ ಪಾಪ, ನೀನು ಸಣ್ಣ ಹುಡುಗಿಂದಲೂ ಕರ್ಕೊಂಬಂದು ಸಾಕ್ಕೊಂಡು ಇಂಥ ಆಸೆನಕ್ಕೆ ನೋಡ್ಕೊಂಡು ಹೆಂಗೆ ಇಕ್ಕೊಂಡಿದ್ದೆ ಅದು ನೋಡಿ ಅಂತ ಬದುಕು ಮಾಡೋದು. ಹೋಗತ್ತ. ಯಾವತ್ತು ನಂಬಲ್ ಕಣಜ್ಜಿ ಅವಳನ್ನ, ಯಾವತ್ತೂ ನಂಬಲ್ಲ. ಇಂಥವೇ ಮಾಡೋದವಳು. ಬರಲಿ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಬರಲಿ, ಊರಾಕ್ ಬರ್ದಂಗಂತೂ ಇರಲ್ಲ. ಬಂದೇ ಬರ್ತಾಳೆ. ನನ್ನ ತಮ್ಮ ನೋಡಿದ್ರೆ, ಅಕ್ಕ ನೀನು ಬೈವಾಗಿ ಇಕ್ಕಬೇಕೋ ಇಲ್ವೇ, ಬೈವಾಗಿ ಇಕ್ಕಬೇಕಾಯ್ತು ಅಂತ ನಮ್ಮ ಅಕ್ಕ ಏನು ಬೈತಾಳೆ. ನಮ್ಮ ಅಂಜಲಿ ಅಕ್ಕ, ನೀನು ಬೈವಾಗಿ ಇಕ್ಕಬೇಕಾಯ್ತು ಕಣಸು ನಂದ ಅಂತ ಬೈವಾಗೆ ಇಕ್ಕೊಂಡಿದ್ದು ನಾವು. ಆದರೆ ಅವಳಿಗೆ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಹೋಗತ್ತ, ಎಂಥ ಕೆಲಸ ಆಯ್ತು. ನಮಗಂತೂ ಸಖತ್ತು ಬೇಜಾರಾಗ್ತೈತೆ. ಹೋಗತ್ತ, ನನಗಂತೂ ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಬೇಜಾರಾಗ್ತಾ ಇಲ್ಲ. ಅಯ್ಯೋ, ನನಗೆ ಕೇಳ್ತಿದ್ದಂಗೆನೇ ಅಯ್ಯೋ ಎತ್ತೆತ್ಲಾಗ ಆಗ್ಬಿಡ್ತು ಕಣ ಸಣ್ಣಿಂಗಜ್ಜಿ. ಈ ವಿಷಯ ಕೇಳ್ತಿದ್ದಂಗೆ ನಾನು ಎಲ್ಲೋದ್ಲು ಅಂತ ಪರದಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲನ ತಿರ್ಗಾ ನಮ್ಮ ಹುಡುಗ ಬಂದು ಅಮ್ಮ ಮೊಬೈಲಿಗೆ ಬಿಟ್ಟಾರ ಕಣಮ್ಮ, ಹಿಂಗೆ ಮದುವೆ ಆಗ್ಯಾವಳಂತೆ ಅಂತೇಳಿ ಎಲ್ಲ ಹೇಳಿದ ಮೇಲೆ ನನಗೊಂಥರ ಯಪ್ಪ ಹೆಂಗಾಯ್ತು, ಸಾಕಾದಂಗೆ ಆಯ್ತು ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಹೋಗಿ ಮದುವೆ ಆಗ್ಯಾವಳಂತೆ. ನಾನು ಇಷ್ಟೆಲ್ಲ ಆಸೆ ಇಕ್ಕೊಂಡಿದ್ದೆ. ಅದಕ್ಕೆ ಮತ್ತೆ ಮುಂಚೆ ಎಲ್ಲ ಈ ಥರ ಎಲ್ಲ ಆಸೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾರಣೆ ಬರ್ದಾಗೆ ಏನಿರುತ್ತೆ, ಯಾರಣೆ ಬರ್ದಾಗೆ ಯಾರ ಅಂಗಳದಾಗ ಉಪ್ಪು ಹಾಕ್ಬೇಕು ಅನ್ನೋದಿರುತ್ತೆ. ಯಾರಿಗೆ ಸಿಗ್ತಾರೆ, ಯಾರಣೆ ಬರ್ದಲ್ಲಿ ಯಾರಿಗೆ ಬರ್ದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಾನು ನನ್ನ ಮಗ್ಗೆ ಮದುವೆ ಮಾಡ್ಕೊಂತೀನಿ, ನನ್ನ ಸೊಸೆ ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದೆ. ಆದರೆ ಇದು ನೋಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅವಳು ಮದುವೆ ಆಗಿರೋ ವಿಷಯ ಕೇಳಿ ನನಗಂತೂ ಅವಳು ಬತ್ತೈತೆ, ಒಂದು ಕಡೆ ಕೋಪ ಬತ್ತೈತೆ, ಎಲ್ಲ ಬತ್ತೈತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.